ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನೊಂದು ಹೋಮ್ ಮೇಡ್ ಆಯಿಲ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ಕೊಬ್ಬರಿ ಎಣ್ಣೆ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ದಾಸವಾಳದ ಎಲೆ, ಕರಿಬೇವು, ಬೇವಿನ ಸೊಪ್ಪು, ದಾಸವಾಳದ ಇದು ಹೂವು, ಮತ್ತು ಮೇಯ್ನ್ ಇಂಗ್ರೀಡಿಯೆಂಟು ಮೆಂತೆ ಮತ್ತು ಈರುಳ್ಳಿ ಆಪ್ಷನಲ್. ಬಟ್ ಈರುಳ್ಳಿ ಹಾಕಿದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಕೆಲವು ಜನ ಈರುಳ್ಳಿ ಇಷ್ಟಪಡಲ್ಲ. ಈರುಳ್ಳಿ ಹಾಕಿದ್ರೆ ಮಾತ್ರ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇದನ್ನು ಚೆನ್ನಾಗಿ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಕುದಿ ತೆಗಿಬೇಕು. ಒಂದು ಇದನ್ನು ಹಾಕಿ, ಏನಂದರೆ ತಿನ್ನೋ ವೀಳ್ಯದೆಲೆ ಮತ್ತು ತುಳಸಿ, ಇದೆಲ್ಲ ಹಾಕಿ ಚೆನ್ನಾಗಿ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಮತ್ತು ವಾರಕ್ಕೆ 2 ಸತಿನ ಇದನ್ನು ಚೆನ್ನಾಗಿ ಓವರ್ನೈಟ್ ಹಾಕಿ ಬೆಳಗ್ಗೆ ನೀವು ಯಾವುದು ಶಾಂಪೂ ಯೂಸ್ ಮಾಡ್ತೀರೋ ಮೈಲ್ಡಾಗಿ ವಾಶ್ ಮಾಡಬೇಕು. ಇದಕ್ಕೆ ಆಮೇಲೆ ಬೇಕಾದ್ರೆ ಕ್ಯಾಸ್ಟ್ರ್ ಆಯಿಲು, ನಿಮ್ಗಾದರೆ ಬಾದಾಮಿ ಎಣ್ಣೆನೂ ಹಾಕ್ಕೋಬೋದು. ನಾನು ಇದಕ್ಕೆ ಇದಾದಮೇಲೆ ಮೇಲ್ಗಡೆಯಿಂದ ಒಂದು 100 ಗ್ರಾಮ್ಸು ಕ್ಯಾಸ್ಟ್ರ್ ಆಯಿಲ್ ಹಾಕ್ತೀನಿ. ಕ್ಯಾಸ್ಟ್ರ್ ಆಯಿಲು ಹೇರ್ಸ್ನೆಲ್ಲ ಸ್ಟ್ರೆಂತ್ ಮಾಡುತ್ತೆ. ಇದು ಮೆಂತೆ ತಲೆಯಲ್ಲಿರೋ ಡ್ಯಾಂಡ್ರಫ್ ಎಲ್ಲ ತೆಗೆಯುತ್ತೆ. ಈರುಳ್ಳಿನೂ ಅಷ್ಟೇ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಮತ್ತು ಏನಂದರೆ ಫ್ರೆಂಡ್ಸ್, ಸುಮ್ಮನೆ ಯೂಸ್ ಮಾಡೋದು ಹಾಗಲ್ಲ. ಯಾವುದೇ ಕೆಲಸ ಮಾಡಿದ್ರೂ ಅದ್ರ ಮೇಲೆ ಶ್ರದ್ಧೆ ಇದ್ದರೆ ಮಾತ್ರ ಅದಕ್ಕೆ ನಮಗೆ ಏನು ರಿಸಲ್ಟ್ ಸಿಗೋದು. ಇದು ಹಾಗೆ ಸುಮ್ಮನೆ ಇದು ಎಣ್ಣೆ ಮಾಡಿದ್ದೀವಿ ಅಂತಲ್ಲ, ಚೆನ್ನಾಗಿ ಇದನ್ನು ತಲೆಗೆ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ, ಎಲ್ಲಿ ನಿಮ್ಗೆ ಬಾಳ್ನೆಸ್ ಇದೆಯೋ ಅಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿ, ಚೆನ್ನಾಗಿ ಒಂದು 10 ನಿಮಿಷ ಯಾರಾದರೂ ಬೇರೆಯವ್ರು ಹಾಕಿ ಅಪ್ಲೈ ಮಾಡಿ ಮಸಾಜ್ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ನೀವೇ ಚೆನ್ನಾಗಿ ಒಂದು ಹತ್ತಿನೋ ಇಟ್ಕೊಂಡು ಚೆನ್ನಾಗಿ ಒಂದೊಂದು ಎಳೆ ತೆಗೆದು ಹಾಕ್ಕೊಳ್ಳಿ. ಫುಲ್ ಓವರ್ ನೈಟ್ ಬಿಡಿ. ಚೆನ್ನಾಗಿ ಮಸಾಜ್ ಮಾಡಿ ಮಾರನೇ ದಿನ ಉಗುರು ಬೆಚ್ಚ ನೀರಲ್ಲಿ ಸ್ನಾನ ಮಾಡಿ. ನಿಮ್ಮ ಬೆಸ್ಟ್ ರಿಸಲ್ಟ್ಗೆ ವಾರಕ್ಕೆ ಒಂದು 2 ಸತಿ ಹಾಕಿ ಆದರೂ ಸ್ನಾನ ಮಾಡಿ ಮೇಡಮ್. ಈಗ ರಾತ್ರಿ ಇದು ಯಾವುದೇ ಎಣ್ಣೆ ಆಗಲಿ ಏನೇ ಆಗಲಿ ಓವರ್ ನೈಟಲ್ಲಿ ಏನು ಗ್ರೋತ್ ಆಗಲ್ಲ. ಸೊ ಅದಕ್ಕೂ ನಾವು ಹಾರ್ಡ್ ವರ್ಕ್ ಮಾಡಬೇಕು, ಕಷ್ಟಪಡಬೇಕು. ಇದ್ರ ಜೊತೆಗೆ ಮಂತ್ಲಿ ಒಂದು ಸಾರಿ ಮೆಹಂದಿ ಪ್ಯಾಕನ್ನು ಹಾಕಿ ಬೆಸ್ಟ್ ರಿಸಲ್ಟ್ ಬರುತ್ತೆ ನಿಮ್ಮ ಹೇರ್ಸ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಹೊಸ ವಿಷಯದೊಂದಿಗೆ.